ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ಪೋಲಿ ಲವರ್ಗಳ ಕಾಟ. ಜಾಲಿ ರೈಡ್ಗಾಗಿ ಟ್ರಾಫಿಕ್ ನಿಯಮವನ್ನ ಉಲ್ಲಂಘನೆ ಮಾಡಲಾಗ್ತಾ ಇದೆ. ಟ್ರಾಫಿಕ್ ನಿಯಮಗಳನ್ನೇ ಪಾಲಿಸದೆ ಜೋಡಿಗಳು ಮಜಾ ಮಾಡ್ತಿದ್ದಾರೆ. ಇದು ಜಾಲಿ ರೈಡ್ಗಾಗಿ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಜೋಡಿಗಳು. ಟ್ರಾಫಿಕ್ ನಿಯಮಗಳನ್ನೇ ಪಾಲಿಸದ ಜೋಡಿಗಳು ರಸ್ತೆಯಲ್ಲಿ ನಿಯಮ ಉಲ್ಲಂಘನೆ ಮಾಡಲಾಗ್ತಾ ಇದೆ. ಹಿಂದೆ ಮುಂದೆ ವಾಹನಗಳಿದ್ದರೂ ಕೂಡ ಹುಚ್ಚಾಟ. ರಾಜಧಾನಿಯಲ್ಲಿ ಹೆಚ್ಚಾಗ್ತಾ ಇದೆ ಜಾಲಿ ರೈಡ್ ಅವಾಂತರಗಳು. ನಿಯಮಗಳಿದಾವೆ, ರಸ್ತೆ ನಿಯಮಗಳಿದಾವೆ, ಟ್ರಾಫಿಕ್ ರೂಲ್ಸ್ಗಳಿದಾವೆ. ಅದೆಲ್ಲ ಇರತಕ್ಕಂತಹದ್ದು ಜನಹಿತಕ್ಕಾಗಿ. ಹೆಲ್ಮೆಟ್ ಹಾಕಬೇಕು ಅಂತ ಟ್ರಾಫಿಕ್ ನಿಯಮ ಇದ್ರೆ ಸವಾರರ ಜೀವ ರಕ್ಷಣೆಗಾಗಿ ಹೆಲ್ಮೆಟ್ ಹಾಕಬೇಕು. ಎಲ್ಲವೂ ಕೂಡ ಜನಹಿತಕ್ಕಾಗಿ ಮತ್ತು ಜನ ರಕ್ಷಣೆಗಾಗಿ. ನಮ್ಮ ತಲೆಗೆ ಭದ್ರತೆ ಇಲ್ಲದೆ ಇದ್ರೆ ಯಾವುದಾದ್ರೂ ಒಂದು ಗಾಡಿ ಹೊಡ್ಕೊಂಡು ಹೋಗುತ್ತೆ, ಪ್ರಾಣ ಕಳ್ಕತ್ತೀವಿ. ಸೊ ಹೀಗೆ ಟ್ರಾಫಿಕ್ ನಿಯಮಗಳು ಎಲ್ಲವೂ ಕೂಡ ಜನರ ಪರವಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಈ ಪೋಲಿ ಲವರ್ಗಳ ಕಾಟ ಹೆಚ್ಚಾಗ್ತಾ ಇದೆ. ಅವರ ಅಟ್ಟಹಾಸಗಳು ಕೂಡ ಹೆಚ್ಚಾಗ್ತಾ ಇದೆ. ಹುಡುಗಿಯನ್ನ ಬೈಕ್ನಲ್ಲಿ ಮುಂದೆ ಕೂರಿಸ್ಕೋತಾರೆ, ಎರ್ರಾ ಬಿರ್ರಿ ರೈಡ್ ಮಾಡ್ತಾರೆ. ಅದು ಇನ್ಯಾರಿಗೋ ಗುದ್ದಿ, ಇನ್ಯಾವುದೋ ಲೈಟ್ ಕಂಬಕ್ಕೆ ಗುದ್ದಿ, ಆ ಲೈಟ್ ಕಂಬದ ವಿದ್ಯುತ್ ಅವ್ರ ಮೇಲೆ ಹರಿದು ಅವರು ಸತ್ತು ಹೋಗಿ, ಉಳಿದಂತೆ ಹಿಂದೆ ಮುಂದೆ ಬರುವಂತಹ ಗಾಡಿಗಳಿಗೆ ತೊಂದರೆಯಾಗಿ ಜನರಿಗೂ ಕೂಡ ಅದರಿಂದ ಉಪದ್ರ. ಇವೆಲ್ಲವೂ ಆಗ್ತಾ ಇರತಕ್ಕಂತಹದ್ದು ಈ ಜೋಡಿ ಪೋಲಿ ಲವ್ವರ್ಗಳಿಂದ. ಎರ್ರಾಬಿರಿ ಗಾಡಿ ಚಲಾಯಿಸ್ತಾರೆ, ಹೆದ್ದಾರಿಯಲ್ಲಿ ಹೋಗ್ತಾರೆ. ತಮಿಳುನಾಡು ನಂಬರ್ ಪ್ಲೇಟ್ ಇರುವ ಬೈಕ್ನಲ್ಲಿ ರೊಮ್ಯಾನ್ಸ್ ಮಾಡಲಾಗಿತ್ತು. ಆ ಫೋಟೋ ಈಗ ಸಖತ್ ವೈರಲ್ ಆಗಿದೆ. ಯುವತಿಯನ್ನ ಮುಂದೆ ಕೂರಿಸಿಕೊಂಡು ಕಿಸ್ಸಿಂಗು ಹಗ್ಗಿಂಗ್ ಮಾಡ್ತಾನಂತೆ ರಾಸ್ಕಲ್. ಪ್ರೇಮಿಗಳ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗಿದೆ. ಸರ್ಜಾಪುರ ರಸ್ತೆಯಲ್ಲಿ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸರ್ಜಾಪುರ ಇದನ್ನ ನೋಡಿ ಕಂಗಿಟ್ಟ ವಾಹನ ಸವಾರರು. ಸರ್ಜಾಪುರ ಅತ್ಯಂತ ವಾಹನ ದಟ್ಟಣೆ ಇರತಕ್ಕಂತಹ ರಸ್ತೆ. ಅಲ್ಲಿ ಟ್ರಾಫಿಕ್ ಪೊಲೀಸರು ಜನರಿಗಿಂತ ಜಾಸ್ತಿ ಇರ್ತಾರೆ. 300 ಮೀಟರ್ಗೂ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿದೆ. ಆ ಸರ್ಜಾಪುರದಲ್ಲಿ ಸಾಕಷ್ಟು ಅಹಿತಕರ ಘಟನೆಗಳಾಗಿದ್ದಾವೆ ಬಿಡಿ. ಒಂದು ಕಾರ್ನಲ್ಲಿ ಬರ್ತಾ ಇರತಕ್ಕಂಥ ಒಂದು ಕುಟುಂಬವನ್ನ ರಾಬ್ರಿ ಮಾಡಿದ್ದು ಇದೇ ಸರ್ಜಾಪುರದಲ್ಲಿ. ಅಲ್ಲಿ ತಮಿಳುನಾಡಿನ ನಂಬರ್ ಪ್ಲೇಟ್ ಇರ್ತಕ್ಕಂತಹ ಬೈಕ್ನಲ್ಲಿ ತನ್ನ ಪ್ರಿಯತಮೆಯನ್ನ ಮುಂದೆ ಕೂರಿಸ್ಕೊಂಡು ರೊಮ್ಯಾನ್ಸ್ ಮಾಡ್ಕೊಂಡು ಓಡಾಡ್ತಿದ್ದಂತೆ. ಇದರಿಂದ ಆಗಬಹುದಾದ ಅನಾಹುತ ಎಷ್ಟಿದೆ. ಈ ಯುವಕ ಯುವತಿಯರ ಫ್ಯಾಮಿಲಿ ಇವರಿಗೋಸ್ಕರ ಕಾಯ್ತಾ ಇರ್ತವೆ. ಇವರಿಗೇನಾದರೂ ತೊಂದರೆ ಆದರೆ, ಇವರಿಗೇನಾದರೂ ಅಪಘಾತಗಳಾದರೆ